ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಗೆಲುವು, ಕಂಪ್ಲಿಯಲ್ಲಿ ವಿಜಯೋತ್ಸವ. ನೂತನ ಎಂಪಿ ತುಕಾರಾಂಗೆ ಅಭಿನಂದನೆ ತಿಳಿಸಿದ ಕಂಪ್ಲಿ ಕಾಂಗ್ರೆಸ್ ಮುಖಂಡ LNT ಪ್ರಸಾದ್. ಮೋದಿ ಹವಾ ಇಲ್ಲಿಗೆ ಮುಗೀತು, ಪುರಸಭಾ ಸದಸ್ಯ KS ಚಾಂದ್ ಬಾಷಾ ಘೋಷಣೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. 80,000ಕ್ಕೂ ಅಧಿಕ ಮತಗಳಿಂದ ತುಕಾರಾಂ ಗೆಲುವು. ಬಿ ಶ್ರೀರಾಮುಲುಗೆ ಕೊಟ್ಟ ತುಕಾರಾಂ. ಕಂಪ್ಲಿಯ ಅಂಬೇಡ್ಕರ್ ಸರ್ಕಲ್ ಬಳಿ ಕಾಂಗ್ರೆಸ್ ವಿಜಯೋತ್ಸವ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ತುಕಾರಾಂ ಸರ್ ಅವರು ಮಾಜಿ ಸಚಿವರಾದಂಥ ಶ್ರೀರಾಮುಲು ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಇವತ್ತು ಸಂತಸ ಪಡುವಂಥ ವಿಷಯ. ನಮ್ಮ ತುಕಾರಾಂ ಅವರಿಂದ ಚಾಲಾಗುತ್ತೆ. ಈಗ ಮೋದಿಯವರು ಇಲ್ಲಿಗೆ ಬಂದು ಭಾರತ ದೇಶದಲ್ಲಿ ಕೂಡ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಅವರು NDAದಿಂದ ಎಷ್ಟು ಪಕ್ಷಗಳನ್ನು ಸೇರಿಸಿದ್ದಾರೆ, ಅವರೆಲ್ಲ ಈಗ ಬೇಸತ್ತು ಹೋಗಿದ್ದಾರೆ. ಅವರು ದೌರ್ಜನ್ಯವನ್ನು ನೋಡಿ ಅವರೆಲ್ಲ ಬೇಸತ್ತಿದ್ದಾರೆ. ಅವರುಗಳು NDA ಮಿತ್ರ ಪಕ್ಷಗಳಾದಂಥ ನಿತೀಶ್ ಕುಮಾರ್ ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, ಇವರೆಲ್ಲರೂ ಆಲೋಚನೆ ಮಾಡಿ ನಮ್ಮ ಇಂಡಿಯಾಕ್ಕೆ ಸಪೋರ್ಟ್ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಂಗ್ರೆಸ್ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತೇಳಿ ನಾವು ಈ ದಿನ ನಾವು ಸಂಭ್ರಮಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಶಾಸಕರು, ನಮ್ಮ ಕಾಂಗ್ರೆಸ್ ಲೀಡರ್ಗಳು ಎಲ್ಲರಿಗೂ ಇದು ನಮಗೆ ಖುಷಿ ಕೊಡುವಂತ ವಿಷಯ ಅಂತೇಳಿ ನಾನು ಪತ್ರಿಕೆ ಮಾಧ್ಯಮರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ JN ಗಣೇಶ್ ಅವರು ಮುಂದಿನ ದಿನದಲ್ಲಿ ಸಚಿವರಾಗೋದ್ರಲ್ಲಿ ಎರಡನೇ ಅನುಮಾನನೇ ಯಾವುದೇ ರೀತಿಯಿಂದ ಅನುಮಾನ ಇಲ್ಲ. JN ಗಣೇಶರೇ ನಮ್ಮ ಬಳ್ಳಾರಿ ಜಿಲ್ಲೆಯ ಮುಂದಿನ ಉಸ್ತುವಾರಿ ಸಚಿವರು ಮತ್ತು ಗಣಿಗಾರಿಕೆಯನ್ನೇ ತಗೊಂತಾರ. ನಮಗೆಲ್ಲ ಎದಕ್ಕಂತಂದ್ರೆ ಇವತ್ತು ಅತ್ಯಂತ ಬಹುಮತದಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿ ಎಲ್ಲ ಅಭಿಮಾನದಿಂದ ತುಕಾರಾಂ ಅವರನ್ನ ಅತ್ಯಂತ ಮೆಜಾರಿಟಿಯಿಂದ ಗೆಲ್ಲಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಕೋರುತ್ತೇವೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್.